ಒಂದು ಕ್ಯಾಂಟರ್ ಗಾಡಿ. ಇದು ಈ ಸಮಯದಲ್ಲಿ ನಾವು ಪರಿಶೀಲನೆ ಮಾಡಿದಾಗ ಒಂದು ಎಂಟಿ ಕ್ಯಾಂಟರ್ ವೆಹಿಕಲ್ಲು ಮತ್ತು ಒಂದು ಕ್ರೂಸರ್ ಗಾಡಿಗೆ ಆಕ್ಸಿಡೆಂಟ್ ಆಗಿರುತ್ತೆ, ಹೆಡ್ ಆನ್ ಕೊಲಿಷನ್ ಆಗಿರುತ್ತೆ. ಇದು ಒಂದು ಸ್ಟೇಟ್ ಹೈವೇ ಇರುತ್ತೆ, SH30 ಅಂತ ಹೇಳಿ ಗುರ್ಸ್ಕೊಂಡಿರೋ ಒಂದು ಸ್ಟೇಟ್ ಹೈವೇಯಲ್ಲಿ ಎರಡು ಗಾಡಿಗೂ ಆಕ್ಸಿಡೆಂಟ್ ಆಗಿದ್ದು, ಸ್ಥಳದಲ್ಲೇ ಈ ಕ್ರೂಸರ್ ಗಾಡಿಯಲ್ಲಿ ಇರೋ 3 ಜನ ವ್ಯಕ್ತಿಗಳು ಮರಣ ಹೊಂದಿರ್ತಾರೆ. ಇನ್ನು ಮಿಕ್ಕಿದ ವ್ಯಕ್ತಿಗಳಿಗೆ ಸಂಬಂಧಪಟ್ಟ ತಾಲೂಕು ಹಾಸ್ಪಿಟ್ಲಿಗೆ ಈಗಾಗಲೇ ರವಾನೆ ಮಾಡಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಜಿಮ್ಸ್ ಹಾಸ್ಪಿಟ್ಲಿಗೆ ರೆಫರ್ ಮಾಡಿರ್ತಾರೆ. ಈ ಗಾಡಿ ಬಂದು ಮೂಲತಃ ಯಲಬುರ್ಗಾ ತಾಲೂಕಿಗೆ ಬಿಲಾಂಗ್ ಆಗುತ್ತೆ. ಡ್ರೈವರು ಕೂಡ ಅಲ್ಲಿಂದನೇ ಬಿಲಾಂಗ್ ಆಗುತ್ತೆ. ಇಲ್ಲಿ ಯಾರು ಈ ಆಕ್ಸಿಡೆಂಟಲ್ಲಿ ಮೃತಪಟ್ಟಿರ್ತಾರೆ ವ್ಯಕ್ತಿಗಳು, ಅವರು ಗಜೇಂದ್ರಗಢ ಅವರು ಅಂತ ಹೇಳಿ ಮೇಲ್ನೋಟಕ್ಕೆ ನಮಗೆ ಈ ಸಮಯಕ್ಕೆ ಕಂಡುಬರುತ್ತೆ. ಇನ್ನು ಹೆಚ್ಚಿನ ತನಿಖೆಯಲ್ಲಿ ಅವರು ಎಲ್ಲಿನವರು ಅಂತ ಹೇಳಿ ಗೊತ್ತಾಗುತ್ತೆ. ಇವರು ನಮಗೆ ಈಗ ಪ್ರಿಲಿಮಿನರಿ ತನಿಖೆಯಲ್ಲಿ ಏನು ಕಂಡುಬರುತ್ತೆ ಅಂತ ಹೇಳಿದರೆ, ಇವರು ಕಾಂಟ್ರಾಕ್ಚುಲ್ ಆಗಿ ಲೇಬರ್ ಕೆಲಸ ಮಾಡಲಿಕ್ಕೆ ಬಂದಿದ್ರು ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಬಟ್ ಯಾರು ಹೊಲಕ್ಕೆ ಏನು ಅಂತ ಹೇಳಿ ಇನ್ನು ನಾವು ತನಿಖೆ ಮೂಲದಲ್ಲಿ ಗೊತ್ತಾಗಬೇಕಾಗಿದೆ. ವಿಚಾರಣೆ ಮಾಡಬೇಕಾಗುತ್ತೆ. ಇದು ಭಾಳ ಪ್ರಿಲಿಮಿನರಿ ಇದೆ. ಆಕ್ಸಿಡೆಂಟ್ ಆಗಿ ಜಸ್ಟ್ ಒಂದು 30-40 ಮಿನಿಟ್ಸ್ ಆಗಿ ನಾವು ಶಿಫ್ಟ್ ಮಾಡಿ ಆನಂತರ ನಾವು ಪರಿಶೀಲನೆ ಮಾಡಿ ನೋಡ್ತಾ ಇದ್ದೀವಿ. ಸೊ ಇನ್ನು ಹೆಚ್ಚಿಂದೆಲ್ಲ ತನಿಖೆಯಲ್ಲೇ ಕಂಡುಬರುತ್ತೆ. ನಾನು ಈಗಾಗಲೇ ಸ್ಟೇಟ್ ಹೈವೇಗೆ ವಿಸಿಟ್ ಮಾಡಿ ನೋಡಿದಾಗ ಇದು ಸ್ಟ್ರೇಟ್ ಸ್ಟ್ರೆಚ್ ಆಫ್ ಹೈವೇ ಇದೆ. ತಾವು ಗಮನ ಹರಿಸಿದರೆ SH30 ಇದೆ. ವಿತೌಟ್ ಇನ್ವೆಸ್ಟಿಗೇಷನ್ ನಾನು ಈ ಟೈಮಲ್ಲಿ ಫಾಲ್ಟ್ ಬಗ್ಗೆ ಮಾತಾಡೋದು ಹೆಚ್ಚಿನ ಪ್ರಮಾಣದಲ್ಲಿ ಹೇಳಲಿಕ್ಕೆ ಕಷ್ಟ ಆಗುತ್ತೆ. ಸೊ ಅದೊಂದು ಸ್ವಲ್ಪ ಡೆತ್ ಆದವ್ರು 3 ಜನ ವ್ಯಕ್ತಿ ಇದ್ದಾರೆ. ಒಬ್ಬರು ಸುಜಾತ ಅಂತಿದ್ದಾರೆ, ಇನ್ನೊಬ್ಬರು ಅನ್ನಪೂರ್ಣ ಅಂತಿದ್ದಾರೆ, ಮತ್ತು ಇನ್ನೊಬ್ಬರು ಮರಿಯಂಬ ಅಂತ ಹೇಳಿದ್ದಾರೆ. ಇವರು 3 ಜನ ವ್ಯಕ್ತಿಗಳು ಡೆತ್ ಆಗುತ್ತೆ. ಏನಾಗಿತ್ತು, ಹೆಂಗಾಯ್ತು, ಏನದು ಸರ? ನಾವು ಕಡ್ಲಿ ಕೇಳ್ಕೊಂಡಿದ್ವಿ ಸರ, ರೋಣಕ್ ರೀ. ಅವ್ರು ಹೊಲ್ದಾರಿಗೆ ಒಂದು ಫೋನ್ ಹಾಕಿ ನಿಂದ್ರಿಸಿದ್ರಿ ಗಾಡಿ. ನಾನು ಆಯ್ತು ಬಾ ಅಂತಂದ್ರೆ ನಾವು ಮುಂದಕ್ಕೆ ಅಂತ ಹೊಂಟ್ರಿ. ಅಪೋಸಿಟ್ ಒಂದು ಕ್ಯಾಂಟ್ರ್ ಗಾಡಿ ಬಂದರೆ ಹೊಡೆದು ಬಿಡ್ತೀರಿ ಸರ, ಡೈರೆಕ್ಟ್ ರಾಂಗ್ ಸೈಡ್ ಬಂದು ಸರ. ಎಷ್ಟು ಜನ ಇದ್ರಿ ಸರ್ ಕ್ರಷರ್ನಾಗ? ಒಂದು 16-18 ಮಂದಿ ಇದ್ವು ಸರ. ಎಲ್ಲರೂ ಎಲ್ಲಿ ಹೊಂಟಿದ್ರಿ ಸರ್? ಕಡ್ಲಿ ಕೇಳಕ್ಕೆ ಸರ. ಯಾವ ಊರಿಂದ ಯಾವ ಊರಿಗೆ ಹೊಂಟಿದ್ರಿ ಸರ್? ಗಜೇಂದ್ರಗಢಲಿಂದ ರೋಣಕ್ ರೀ. ಯಾರು ರೈತರು? ಯಾವ ರೈತರು ಹೊಲಕ್ಕೆ? ಅಪ್ಪನ ನವ್ಲುಗಂದಾರ ಹೊಲಕ್ಕೆ ರೀ. ಈಗ ಎಷ್ಟು ದಿನ ಆಯ್ತು ಸರ್ ಅಲ್ಲಿ ಹೋಗಕ್ಕೆ ನೀವು? ಅಲ್ಲೇ ಈಗ ಕಡ್ಲಿ ಕೇಳಕ್ಕಂತ ಒಂದು 20 ದಿವಸ ಆತ್ರಿ. ಡೈಲಿ ಹೋಗ್ತೇನೆ ಸರ. ಏನಾಯ್ತು ಸರ್? ಹೆಂಗಾಯ್ತು ನಿಮ್ಗೆ? ಏನು ಅನಿಸ್ತು ಅವಾಗ? ಏನು ಸರ ಅದು ಹೆಂಗಾಯ್ತು? ಘಟನೆ ಹೆಂಗಾಯ್ತು ಅದು? ಅಲ್ಲ ಹೇಳಿದೆ ಸರ, ನನ್ನ ಸೈಡ್ನಾಗ ನಿಂತಿದ್ರಿ. ನಾ ಫೋನೇ ಮಾತಾಡಿ ಮುಂದೆ ಕೊಂಡಿದ್ರಿ. ನನ್ನ ಸೈಡ್ ಅಪೋಸಿಟ್ ರಾಂಗ್ ಸೈಡ್ ಬಂದ ಎಗ್ದು ನಿಂತ ಗಾಡಿ ದಾನ ಅನಿಸ್ಬಿಟ್ರೆ ಸರ್. ನಿಮ್ಮ ಗಾಡಿ ನಿಂತಿತ್ತು? ಹಾಂ ರೀ. ಆದರೆ ಯಾರ್ಯಾರಿಗೆ ಏನು ಗಾಯ ಆಗೈತಿ, ಏನಾಯ್ತು ಏನು ನನಗೆ ಗೊತ್ತಿಲ್ಲ ಸರ್. ನಾ ಇಲ್ಲೇ ಬಂದೆ, ದವಾಖಾನೆ ಇದೆ ಸರ್. ಗಾಡಿ ನಿಮ್ದನ್ರಿ ಅದು? ಹಾಂ ನಂದ ಸರ. ನಿಮ್ಮ ಹೆಸರು? ಶಿವನಗೌಡ ಸರ, ಶಿವನಗೌಡ. ಡೈಲಿ ಹೋಗ್ತಾರೆ ಅವರು. ಏನಂದ್ರೆ ಕಡ್ಲಿಕ್ಕೆ ಹೋಗ್ತಾರೆ ಸರ್. ಕಡ್ಲಿಕ್ಕೆ ತಕ್ಕಂದ್ರೆ ಎಲ್ಲ ಇರೋರು ಎಲ್ಲರೂ ನಮ್ಮ ರಿಲೇಷನ್ ಸರ್, ಒಂದೇ ಏರಿಯಾದವರು. ಅವ್ರು ರೆಗ್ಯುಲರ್ ಹೋಗ್ತಾರೆ ಆ ಡ್ರೈವರ್ ಜೊತೆ. ಡ್ರೈವರ್ದು ಏನು ತಪ್ಪಿಲ್ಲ ಸರ್, ಕರೆಕ್ಟ್ ಅವ್ನು ಹೇಳೋಗಿ ಬರತ್ತಾನೆ. ಅಪೋಸಿಟ್ ಬರೋ ಲಾರಿ ಅಲ್ಲಿ ಒಂದು ಕರ್ವಿಂಗ್ ಇದೆ ಸರ್. ಕರ್ವಿಂಗಿಗೆ ಬೆಳಗ್ಗೆ ಒಂದು ಸ್ವಲ್ಪ ಮಂಜಿತ್ತು ಅನಿಸುತ್ತೆ. ಹಿಂಗಾಗಿ ಏನಾಗಿತ್ತಪ್ಪ ಅಂತಂದ್ರೆ ಅವ್ರು ಸ್ಪೀಡ್ ಬಂದು ಹೊಡೆದ್ಬಿಟ್ಟಾನಲ್ಲ, ರೈಟ್ ಸೈಡ್ ಹೊಡೆದಿರೋದ್ರಿಂದ ಮುಂದಿರೋರಿಗೆ ಹಿಂದಿದ್ದವ್ರಿಗೆ ಗಾಯ ಆಗಿದೆ. ಆನ್ ದಿ ಸ್ಪಾಟ್ ಅವ್ರಿಗೆ ಒಂದೆರಡು ಡೆತ್ ಆಗಿದೆ ಸರ್. ಒಂದು ಆನ್ ದಿ ವೇ ಒಳಗೆ ಒಂದು ಆಗಿದೆ ಸರ್. ಬೆಳಗ್ಗೆ 5 o'clock 5 to 5:15 ಒಳಗಡೆ ಆಗಿದೆ ಸರ್. ಯಾಕಂದ್ರೆ ಇವರು 4:30ಗೆಲ್ಲ ಗಜೇಂದ್ರಗಢ ಕೊಟ್ಟು ಬಂದ್ಬಿಡ್ತಾರೆ ಸರ್. ಹಳ್ಳಿ ಮೇಲೆ ಪ್ರತಿದಿನ ಕಡ್ಲಿಕ್ಕೆ ತಗೋತಾರೆ. ಕಡ್ಲಿ ಸೀಸನ್ ಅಲ್ವಾ, ಕಡ್ಲಿ ಮಾರ್ನಿಂಗ್ ಎಲ್ಲ ಹೋಗ್ತಿರೋದು. ಹಿಂಗಾಗಿ ಹೋದಾಗ ಈ ಥರ. ಈಗ ಡ್ರೈವರ್ ಎಲ್ಲಿ ಗೊತ್ತಾ? ಡ್ರೈವರು ನಂಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸರ್. ಲಾರಿ ಡ್ರೈವರ್ ಗೊತ್ತಿಲ್ಲ ಸರ್, ಅವ್ನು ಸಿಕ್ಕಿಲ್ಲ. ಬಟ್ ಲಾರಿ ಎಲ್ಲ ಇದಾಗಿದೆ, ಮುಂದೆಲ್ಲ ಫ್ರಂಟ್. ಎಷ್ಟು ಜನರಿಗೆ ಗಾಯ ಆಗಿದೆ? ಇರೋರಿಗೆ ಎಲ್ಲರಿಗೂ ಗಾಯ ಆಗಿದೆ. ಆಲ್ಮೋಸ್ಟ್ ಎಷ್ಟು ಮಂದಿ? 19 ಮೆಂಬರ್ಸ್ ಇದ್ದಾರೆ ಸರ್. ಹಾಂ ರೀ. ಎಷ್ಟು ಮಂದಿ ಸಾವಾಗಿದೆ? 3 ಜನ ಸರ್. ಉಳಿದವ್ರಿಗೆ ಒಂದು 4 ಜನ. ಎಲ್ಲರೂ ಬಡವರು? 4 ಜನ ಲೈಟಾಗಿ ಇಂಜುರಿ. ಎಲ್ಲರೂ ಕೂಲಿ ಕಾರ್ಮಿಕರು? ಎಲ್ಲರೂ ಕೂಲಿ ಕಾರ್ಮಿಕರು, ಹೊಲಕ್ಕೆ ಹೋಗೋರು. ಹಾಂ, ಎಲ್ಲರೂ ಬೆಳಗ್ಗೆ ಎದ್ದು ಹೊಲದಲ್ಲಿ ದುಡಿಯೋಕೆ ಹೋಗೋರೆ. ಎಲ್ಲರೂ ಒಂದೇ ಏರಿಯಾದಾಗ. ಈಗ ನಿಮ್ಮ ಪೇಷಂಟ್ ಹೆಸರು? ನಮ್ಮ ಪೇಷಂಟ್ ದುರ್ಗಮ್ಮ ಅಂತೇಳಿ ಸರ್, ಅವ್ರ ಮಗ ಸರ್. ಈಗ ಹೆಂಗಂತಾರೆ? ನಾರ್ಮಲ್ ಆಗಿ ಆರಾಮದ?